ಬಿಜೆಪಿ ಕಾರ್ಯಕರ್ತನ ಮೇಲೆ ಕೈ ಕಾರ್ಯಕರ್ತನಿಂದ ಹಲ್ಲೆ ಆಗಿದೆ ಅನ್ನುವಂಥ ಮಾಹಿತಿ ಈಗ ಸಿಗ್ತಾ ಇದೆ. ವೋಟಿಂಗ್ ಮಾಡುವಂಥ ಸಂದರ್ಭದಲ್ಲಿ ಗದಗ ತಾಲೂಕಿನ ಶಿರುಂಜ ಗ್ರಾಮದಲ್ಲಿ ಆಗಿರುವಂಥ ಘಟನೆ ಇದು. ಬಿಜೆಪಿ ಕಾರ್ಯಕರ್ತ ಮುದ್ದಪ್ಪ ಪ್ಯಾಟಿ ಎಂಬಾತನಿಗೆ ಥಳಿತ ಆಗಿದೆ. ರಾಜಕೀಯ ದ್ವೇಷ ಇರುವಂಥ ಹಿನ್ನೆಲೆಯಲ್ಲಿ ಕೈ ಕಾರ್ಯಕರ್ತನಿಂದಾಗಿ ಹಲ್ಲೆ ಆಗಿದೆ ಅನ್ನುವಂಥ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಮನೆಯಲ್ಲಿ ಇದ್ದ ಮುದ್ದಪ್ಪನನ್ನ ಫೋನ್ ಮಾಡಿ ಕರೆಸಿ ಹಲ್ಲೆಯನ್ನು ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅಂದರೆ ಬಿಜೆಪಿ ಕಾರ್ಯಕರ್ತನ ಮೇಲೆ ಕೈ ಕಾರ್ಯಕರ್ತನಿಂದಾಗಿ ಹಲ್ಲೆ ಆಗಿರುವಂಥದ್ದು. ಅಂದರೆ ಹಳೆಯ ದ್ವೇಷದಿಂದಾಗಿ ರಾಜಕೀಯ ದ್ವೇಷ ಇರುವಂಥ ಹಿನ್ನೆಲೆಯಲ್ಲಿ ಆ ಕಾರ್ಯಕರ್ತನಿಗೆ ಅಂದರೆ ಮುದ್ದಪ್ಪನನ್ನು ಫೋನ್ ಮಾಡಿ ಕರೆಸಿ ಹಲ್ಲೆಯನ್ನು ಮಾಡಿದ್ದಾರೆ. ಶಿರುಂಜ ಗ್ರಾಮದಲ್ಲಿ ಬಿಜೆಪಿಯ ಕಾರ್ಯಕರ್ತನ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತರು ಹಲ್ಲೆಯನ್ನು ಮಾಡಿದ್ದಾರೆ. ಗದಗ ತಾಲೂಕಿನ ಶಿರುಂಜ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆಯುತ್ತೆ. ಬಿಜೆಪಿ ಕಾರ್ಯಕರ್ತ ಮುದ್ದಪ್ಪ ಪ್ಯಾಟಿ ಎಂಬಾತನಿಗೆ ಕಾಂಗ್ರೆಸ್ ಕಾರ್ಯಕರ್ತರು ಅಂದರೆ ಒಂದು ಗುಂಪಾಗಿ ಸೇರಿಕೊಂಡು ಏಕಾಏಕಿಯಾಗಿ ಈ ರೀತಿಯಾಗಿ ಹಲ್ಲೆಯನ್ನು ಮಾಡಿರುವಂಥದ್ದು ಬಿಜೆಪಿ ಕಾರ್ಯಕರ್ತನ ಮೇಲೆ. ಶಿರುಂಜ ಗ್ರಾಮದಾಗ ಚುನಾವಣೆ ಪ್ರಯುಕ್ತ ಇಲ್ಲೆಲ್ಲ ಗ್ರಾಮ ಪಂಚಾಯತಿ ಮೆಂಬರ್ ಇರಲಿ ಕಾರ್ಯಕರ್ತರಲ್ಲಿ ಓಡಾಡಿ ಎಲೆಕ್ಷನ್ ಮಾಡುವಾಗ ಎಲ್ಲ ಶಾಂತ ರೀತಿಯಿಂದ ನಡೆದಿತ್ತು. ಅವ್ರು ಬಂದು ಬೇರೆ ಕಡೆ ಬಂದಾಗ ಅಲ್ಲಿ ಇರತಕ್ಕಂಥ ಕಾಂಗ್ರೆಸ್ ಪುಡಾರಿಗಳು ಅವ್ರಿಗೆ ಫೋನ್ ಮಾಡಿ ಯಾರೋ ಒಬ್ರಿಗೆ ಕರೆದ 34 ಮಂದಿ ಸೇರಿ ಆ ಹುಡುಗನ ಗ್ರಾಮ ಪಂಚಾಯತಿ ಮೆಂಬರ ತಮ್ಮನ್ನು 34 ಜನ ಸೇರಿಕೊಂಡು ಎತ್ಬೇಕತ್ತಾಗ ಒಡೆಯೋದಾಗಲಿ ಮಾಡಿ ಇಲ್ಲಿ ಒಂದು ಗದಗ ಜಿಲ್ಲೆ ಒಳಗೆ ಯಾವತ್ತೂ ಇದು ನಡ್ಕೊತ ಬಂದಂಥ ಒಂದು ಪರಿಸ್ಥಿತಿ. ಪ್ರತಿ ಹಳ್ಳಿ ಒಳಗೂ ಇದು ಎಚ್ ಕೆ ಪಾಟೀಲ್ ಕುಮ್ಮಕ್ಕೈತು, ಅವರು ಒಂದು ಇಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಲೀಡರ್ಗಳು ಕಿಮ್ಮತ್ತೈತು. ಇದನ್ನು ಯಾವ ಊರಿಗೆ ಹೋದ್ರೂ ನಮ್ಮ ಗದಗ ಕಾನ್ಸ್ಟಿಟ್ಯೂಷನ್ ಒಳಗೆ ಪ್ರತಿ ಸಲನೂ ಇದು ನಡೀತಕ್ಕಂಥ ಒಂದು ಸನ್ನಿವೇಶ. ಅದಕ್ಕೆ ಅದು ಬಡವ ಅಂತಂದು ಗ್ರಾಮ ಪಂಚಾಯತ್ ಸದಸ್ಯ ಅವಗೂ ಒಂದು 400-500 ಮಂದಿ ಓಟ್ ಹಾಕಿರ್ತಾರೆ. ಅದ್ರದ್ದು ಕಿಮ್ಮತ್ತಿಲ್ದಂಗೆ ಇವ್ರು ಮಾಡ್ತಾರೆ ಅಂದ್ರೆ ಇನ್ನು ಸಾಮಾನ್ಯ ಜನರ ಗತಿ ಏನಂತ ಈ ನಮ್ಮ ಗದಗ ಇದ್ರೊಳಗೆ ಅದೈತಿ ಭಾಳ ನೂತನ ಐತಿ. ಅದಕ್ಕೆ ಇನ್ನು ಯಾರು ಬಡವರು ರಾಜಕಾರಣ ಮಾಡೋಂಗಿಲ್ಲ, ಬರೀ ಶ್ರೀಮಂತರು ಮಾಡ್ಬೇಕು ಅನ್ನುವಂಥ ಒಂದು ಪರಿಸ್ಥಿತಿ ಕಾಂಗ್ರೆಸ್ಸಿನ ಒಂದು ಮನಸ್ಥಿತಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಶಿರುಂಜ ಗ್ರಾಮದಾಗ ಚುನಾವಣೆ ಪ್ರಯುಕ್ತ ಇಲ್ಲೆಲ್ಲ ಗ್ರಾಮ ಪಂಚಾಯತಿ ಮೆಂಬರ್ ಇರಲಿ ಕಾರ್ಯಕರ್ತರಲ್ಲಿ ಓಡಾಡಿ ಎಲೆಕ್ಷನ್ ಮಾಡುವಾಗ ಎಲ್ಲ ಶಾಂತ ರೀತಿಯಿಂದ ನಡೆದಿತ್ತು. ಅವ್ರು ಬಂದು ಬೇರೆ ಕಡೆ ಬಂದಾಗ ಅಲ್ಲಿ ಇರತಕ್ಕಂಥ ಕಾಂಗ್ರೆಸ್ ಪುಡಾರಿಗಳು ಅವ್ರಿಗೆ ಫೋನ್ ಮಾಡಿ ಯಾರೋ ಒಬ್ರಿಗೆ ಕರೆದ 34 ಮಂದಿ ಸೇರಿ ಆ ಹುಡುಗನ ಗ್ರಾಮ ಪಂಚಾಯತಿ ಮೆಂಬರ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.